50 ಹಾರರ್ ಸಿನಿಮಾ ನೋಡಿರೋ ವ್ಯಕ್ತಿ 51ನೇ ಹಾರರ್ ಸಿನಿಮಾ ನೋಡೋಕೆ ಭಯ ಪಡಲ್ಲ. ಆದ್ರೆ ಸಪ್ತಸಾಗರ ಸಿನಿಮಾನ ಇನ್ನೊಂದ್ಸಲಿ ನೋಡೋಕೆ ಭಯ ಪಡ್ತಾನೆ. ಯಾಕಂದ್ರೆ ಇದು ಹೊಸ ತರದ ಹಾರರ್. ಯಾವಾಗ್ಲೂ ಒಂದೇ ತರದ ಸಿನಿಮಾಗಳು ಬರ್ತಿದ್ರೆ ಆಡಿಯನ್ಸ್ ತುಂಬಾನೇ ಜಡ್ಜ್ಮೆಂಟಲ್ ಆಗ್ಬಿಡ್ತಾರೆ. ಅದೇ ಹೊಸದನ್ನ ಏನಾದ್ರು ನೋಡಿದ್ರೆ ಸರ್ಪ್ರೈಸ್ ಆಗ್ತಾರೆ, ಜೊತೆಗೆ ಶರಣಾಗ್ಬಿಡ್ತಾರೆ. ಆ ಸರ್ಪ್ರೈಸ್ ನ ಈ ಟೀಸರ್ ಡೆಲಿವರ್ ಮಾಡ್ತಾ ಅಂತಾನೆ ಹೇಳ್ಬೋದು. ರೆಟ್ರೋ ಸ್ಟೈಲ್, ಗ್ಯಾಜೆಟ್ಸ್, ಏಜೆಂಟ್ಸ್, ಆಕ್ಷನ್ಸ್, ಚೇಜಿಂಗ್ಸ್ ಎಲ್ಲವೂ ಸಖತ್ತಾಗಿತ್ತು. ಸಿನಿಮಾದ ಕಥೆ ಎಲ್ಲೂ ಬಿಟ್ಕೊಡದೆ ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಚೆನ್ನಾಗಿ ಟೀಸ್ ಮಾಡಿದ್ದಾರೆ. ಈ ಸಿನಿಮಾ ಟೈಮ್ ಟ್ರಾವೆಲ್ ಸಿನಿಮಾದ ಒಳಗೊಂದು ಸಿನಿಮಾನ ಅಥವಾ ಜುಮಾಂಜಿ ಸಿನಿಮಾ ತರ ಇವರು ಸಿನಿಮಾದೊಳಗೆ ಹೋಗ್ತಾರ? ಈ ಯಾವ ತೇರಿಗೂ ಸರಿಯಾದ ಕನ್ಕ್ಲೂಷನ್ ಸಿಗಲ್ಲ. ಈ ರೀಲ್ ನಲ್ಲಿರೋದು ಏಜೆಂಟ್ ಪ್ರಕಾಶ್ ಅಲ್ವಾ? ಇಲ್ಲಿ ಪ್ರಕಾಶ್ CID 999 ಆದ್ರೆ CID 666 ಯಾರು? ಶಂಕರನ ಅಥವಾ ಜೂಲಿನ? ಜೂಲಿ ಕ್ಯಾರೆಕ್ಟರ್ ನ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಡೌಟ್ ಬಂತು, ಒಂದ್ ವೇಳೆ ಆ ಜೂಲಿ ಕ್ಯಾರೆಕ್ಟರ್ ಪ್ರಿಯಾಂಕಾ ಮೋಹನ್ ರವರು ಆಗಿರ್ಬೋದಾ? ಇನ್ನ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ವಿಲನ್ ನ ಪಾತ್ರ. ಈ ಪಾತ್ರನ ಮಾಡಿರೋದು ಯಾರಿರ್ಬೋದು? ಈ ಹುಡುಗನ ಅಪ್ಪನ ಪಾತ್ರ ನೋಡೋಕೆ ಧನಂಜಯ್ ಅವರ ರೀತಿನೇ ಕಾಣ್ತಿಲ್ವಾ? ಈ ರೀಲ್ ರಿಲೀಸ್ ಆಗದಿರೋ ಸಿನಿಮಾನ ಅಥವಾ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿರೋ ಸಾಕ್ಷಿನ? ಇಷ್ಟೊಂದೆಲ್ಲ ಪ್ರಶ್ನೆಗಳಿಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಉತ್ತರ ಸಿಗುತ್ತೆ. ಆದ್ರೆ 1 ಗಂಟೆಗೆ ರಿಲೀಸ್ ಆಗ್ಬೇಕಿದ್ದ ಟೀಸರ್ 5:20ಕ್ಕೆ ಯಾಕೆ ರಿಲೀಸ್ ಆಯ್ತು ಅನ್ನೋದಕ್ಕೆ ಉತ್ತರ ಸಿಗೋ ಡೌಟ್. ಸಿನಿಮಾಟೋಗ್ರಫಿ, ಸೆಟ್ಸ್, ಮ್ಯೂಸಿಕ್ ಆ ರೆಟ್ರೋ ವರ್ಲ್ಡ್ ಗೆ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡುತ್ತೆ. ನಿಜವಾಗ್ಲೂ ಆ ವೈಬ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಅಲ್ಲಿ ಬರೋ ಆ ಹಾರರ್ ಎಲಿಮೆಂಟ್ ಸಖತ್ತಾಗಿತ್ತು. ಈ ಸೀನ್ ಅಲ್ಲಿರೋದು ಮೊಬೈಲ್ ಅಥವಾ ಓಲ್ಡ್ ಗ್ಯಾಜೆಟ್ ಇದೇನಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.